ಪ್ರಥಮವಾಗಿ ಈ ಒಂದು ಎಜುಕೇಶನ್ ಎಕ್ಸ್ಪೋ ಆಯೋಜಿಸಿರುವ ಫಸ್ಟ್ ನ್ಯೂಸ್ ಚಾನೆಲ್ನವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಎಜುಕೇಶನ್ ಎಕ್ಸ್ಪೋ ಒಂದು ತುಂಬಾ ಅರ್ಥಪೂರ್ಣವಾಗಿರುವಂಥದ್ದು ಮತ್ತು ತುಂಬಾ ಟೈಮ್ಲಿ ಆಗಿದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ದಿಸ್ ಈಸ್ ದಿ ಟೈಮ್ ಆಫ್ ಅಕಾಡೆಮಿಕ್ ಇಯರ್. ಒಂದು ಚೇಂಜ್, ಬದಲಾವಣೆ ಆಗ್ತಾ ಇರುವಂತಹ ಸಮಯ. ಎಕ್ಸಾಮ್ಸ್ ಮುಗಿದಿದೆ, ರಿಸಲ್ಟ್ಸ್ ಬರ್ತಾ ಇದೆ. ಮುಂದಿನ ಒಂದು ನಮ್ಮ ಭವಿಷ್ಯದ ದಾರಿ ಅಥವಾ ದಿಕ್ಕು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ವಿವಿಧ ರೀತಿಯ ಕರಿಯರ್ ಆಪ್ಷನ್ಸ್ ಏನೇನಿದೆ ನಮ್ಮ ಹತ್ರ. ನಾವು ವೆದರ್ ವಿ ಹ್ಯಾವ್ ಕಂಪ್ಲೀಟೆಡ್ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಅದಲ್ಲದೆ ಯಾವುದೇ ಒಂದು PU ಇದ್ರೂ ನಮ್ಮ ಮುಂದಿನ ದಾರಿ ಯಾವ ರೀತಿ ಮಾಡ್ಕೋಬಹುದು ಅನ್ನೋದಕ್ಕೆ ಇದೊಂದು ದಾರಿದೀಪ ಆಗುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಐ ವಾಂಟ್ ಟು ಜಸ್ಟ್ ಹೈಲೈಟ್ ಇಂಪಾರ್ಟೆನ್ಸ್ ಆಫ್ 2 powers, ದ ಪವರ್ ಆಫ್ ಎಜುಕೇಶನ್ ಅಂಡ್ ದ ಪವರ್ ಆಫ್ ಡಿಸಿಷನ್ ಮೇಕಿಂಗ್. ದ ಪವರ್ ಆಫ್ ಎಜುಕೇಶನ್ ಅಂಡ್ ದ ಪವರ್ ಆಫ್ ಡಿಸಿಷನ್ ಮೇಕಿಂಗ್. ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತಂದ್ರೆ, ವಿ ಹ್ಯಾವ್ hundreds of examples. There are great stories, great successful stories wherein education has transformed their lives from nowhere to somewhere they could have never even imagined. ಹೇಳ್ಬೋದು ಯಾರು ಆ ರೀತಿ ಅವರ ಬದುಕನ್ನ ಬದಲಾಯಿಸಿಕೊಂಡವರು ಶಿಕ್ಷಣದಿಂದ. ಈಗಲೇ ಹೇಳಿದರು ಡಾಕ್ಟರ್ BR ಅಂಬೇಡ್ಕರ್, ಹೌದಲ್ಲ? ಈಗೆಲ್ಲ ನಿಮ್ಮ ಮನೆಯಲ್ಲಿ ಓದ್ಲಿಕ್ಕೆ ಲೈಟ್ ಇದೆ, ಫ್ಯಾನ್ ಇದೆ, ಎಲ್ಲ ಇದೆ. ಅವರೆಲ್ಲ ಕಷ್ಟಪಟ್ಟು ಬೀದಿ ದೀಪದಲ್ಲಿ ಕುತ್ಕೊಂಡು ಓದ್ತಾ ಇದ್ರು. ಅದೇ ರೀತಿ ಮತ್ತೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಕೇಳಿದ್ದೀರಾ? ಒಬ್ರು ಫಿಶರ್ ಮ್ಯಾನ್ ಕುಟುಂಬದಲ್ಲಿ, ಮೀನುಗಾರರ ಕುಟುಂಬದಲ್ಲಿ ಜನಿಸಿ ಯಾವುದೇ ರೀತಿಯ ಸಪೋರ್ಟ್ ಇಲ್ಲದೆ ಜಸ್ಟ್ ಬೈ ಹಿಸ್ ಎಜುಕೇಶನ್, the quality of knowledge he has earned in his life, he could elevate himself as not only Missile Man of India, but also the people's president, one of the greatest president of India. ಈ ರೀತಿ ನಾನಾ ರೀತಿಯ ಉದಾಹರಣೆಗಳಿದ್ದಾವೆ. ನಮ್ಮ ಹತ್ರನೇ ಎಕ್ಸಾಂಪಲ್ಸ್ ಇದೆ. ಒಂದು, ಈ ರೀತಿ ಪೀಪಲ್ ಹೂ ಹ್ಯಾವ್ ಟ್ರಾನ್ಸ್ಫಾರ್ಮ್ ದೇರ್ ಲೈವ್ಸ್ ಇಂಟು ಫ್ರಮ್ ದಿಸ್ ಮಾರ್ಟಲ್ ಲೈಫ್ ಸರ್ಕಲ್ ಇಂಟು ಇಮ್ಮಾರ್ಟಲ್. ಅಮರವಾಗಿ ಅವರ ಜೀವನವನ್ನ ಅವರು ಬದಲಾವಣೆ ಮಾಡಿಕೊಂಡವ್ರದ್ದು ಹೇಳಿದೀವಿ. ಅದೇ ರೀತಿ ನಿಮ್ಮ ಸುತ್ತಮುತ್ತಲೂ ಸುಮಾರು ಜನ ಇದ್ದಾರೆ. ವಿದ್ಯೆಗಳಿಂದ, ಉತ್ತಮ ಶಿಕ್ಷಣದಿಂದ ತಮ್ಮ ಬದುಕನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಉದಾಹರಣೆ, ಈಗ DC ಮೇಡಮ್ ಹೇಳಿದ್ರು, ಅವರು ಯಾವ ರೀತಿ ಅವರನ್ನ ಬದುಕು ಯಾವ ರೀತಿ ಬದಲಾವಣೆ ಆಗಿದೆ. ಅದೇ ರೀತಿ ಅಬ್ಸ್ಟ್ಯಾಕಲ್ಸ್ ಬರೋದು, ಜೀವನದಲ್ಲಿ ಅಡೆತಡೆ ಬಂದಾಗಲೂ ಅದನ್ನ ಮೆಟ್ಟಿ ನಿಂತು ಯಾವ ರೀತಿ ಸಾಧನೆ ಮಾಡಬೇಕು ಅಂತ. ಸೊ ದ ಪವರ್ ಆಫ್ ಎಜುಕೇಶನ್, ದೇರ್ ಇಸ್ ನೋ ಡೌಟ್ ದಟ್ ವಿ ಕ್ಯಾನ್ ಚೇಂಜ್ ಅವರ್ ಲೈಫ್ ಇನ್ ವಿಚ್ ಎವರ್ ವೇ ವಿ ವಾಂಟ್. ಅದು ಎಲ್ಲರೂ ನಂಬ್ತೀರಾ? ಎಲ್ಲರೂ ನಂಬ್ತೀರಿ. ದ ಸೆಕೆಂಡ್ ಒನ್ ಈಸ್ ಪವರ್ ಆಫ್ ಡಿಸಿಷನ್ ಮೇಕಿಂಗ್. ಪವರ್ ಆಫ್ ಡಿಸಿಷನ್ ಮೇಕಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಪವರ್ ಆಫ್ ಡಿಸಿಷನ್ ಮೇಕಿಂಗ್? We may have the potential, we may have the talent, but if we fail to take timely decision, then we will definitely regret. The power of decision making also has everlasting effect on your journey towards your dreams. ಈ ಉದಾಹರಣೆಗೆ ನಂದೇ ಹೇಳ್ತೀನಿ ಕೆಲವು ಸಣ್ಣ ಪುಟ್ಟ ನಿರ್ಧಾರಗಳು. ಶಿಕ್ಷಣ, ಒಂದು ವೇಳೆ ನಾನು ಶಿಕ್ಷಣ ಇಲ್ಲದಂತಂದ್ರೆ, ಒಂದು ವೇಳೆ ಗುಣಮಟ್ಟದ ಶಿಕ್ಷಣ ಇರಲಿಲ್ಲ ಅಂತಂದ್ರೆ ನಾನು ಕೂಡ ನಿಮ್ಮ ಎದುರುಗಡೆ ನಿಂತು ಮಾತಾಡ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಎರಡನೇದು, ಪವರ್ ಆಫ್ ಡಿಸಿಷನ್ ಮೇಕಿಂಗ್ ಹೇಳ್ತಾ ಇದ್ದೆ. ನಮಗೆ ಯಾವುದೇ ಕನಸಿರಲಿಲ್ಲ. ಎಲ್ಲಿವರೆಗೆ ಕನಸಿರಲಿಲ್ಲ ಅಂತಂದ್ರೆ, ನಾವೆಲ್ಲ ಇದೇ ಹಳ್ಳಿಯಲ್ಲಿ ಹುಟ್ಟಿದ್ದು. ರವಿಕುಮಾರ್ ಅವರಿಗೂ ಮಾತಾಡ್ತಾ ಇದ್ದೀವಿ, DC ಅವ್ರಿಗೂ ಕೇಳ್ತಾ ಇದ್ವಿ ಎಷ್ಟು ನಿಮ್ದು 10th 12th ಮಾರ್ಕ್ಸ್ ಅಂತ. ಅವರು ನಿಮ್ ತರ ಇಲ್ಲೆಲ್ಲ ಏನ್ ಕೂತಿದ್ರೆ ಅವರು ನಿಮ್ ತರ ಮೆರಿಟೋರಿಯಸ್ ಸ್ಟೂಡೆಂಟ್. ಅವರು 10th 12th ಅಲ್ಲಿ, ನಾನು ಯಾವತ್ತು 10th 12th ಅಲ್ಲಿ 10th ನಂದು 72, PU ಸೈನ್ಸ್ ನಂದು 75. ಸೊ ನಿಮ್ ತರ 90 95 ನಾನು ತಗೊಳ್ಳೇ ಇಲ್ಲ ಲೈಫಲ್ಲಿ. CET ಅಲ್ಲಿ ಒಳ್ಳೆ ರ್ಯಾಂಕ್ ಬಂದಿತ್ತು, ಇಂಜಿನಿಯರ್ ಮೆಡಿಕಲ್ ಹೋಗ್ಬೇಕಾಗಿತ್ತು. ಕಾರಣಾಂತರಗಳಿಂದ ನನಗೆ BSc ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಹೇಳಿದ್ರು, BSc ಅಗ್ರಿಕಲ್ಚರ್ ಮಾಡಿದೆ.
BSc ಅಗ್ರಿಕಲ್ಚರ್ ಓದಬೇಕಾದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಮೇಲೆ ಅಲ್ಲಿ ಯಾವುದೇ ರೀತಿ ಗುರಿ ಇರಲಿಲ್ಲ ಮುಂದೆ ಲೈಫಲ್ಲಿ ಏನಾಗಬೇಕಂತ. ಕಾಮನ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಕಾಂಪಿಟೇಟಿವ್ ಎಕ್ಸಾಮ್. ಅದು ಎಂಟ್ರೆನ್ಸ್ ಮುಖಾಂತರ MSc ಅಗ್ರಿ ಕೊಯಮತ್ತೂರಲ್ಲಿ ಮಾಡಿದೆ. MSc ಅಗ್ರಿ ಕೊಯಮತ್ತೂರಲ್ಲಿ ಮಾಡಬೇಕಾದ್ರೆ ಸೆಕೆಂಡ್ ಇಯರ್ ಇದ್ದಾಗ ಒಂದು ಡಿಸಿಷನ್ ಮೇಕಿಂಗ್ ಲೈಫಲ್ಲಿ ಟೆಸ್ಟ್ ಬಂದಂಗೆ ಬಂತದು. ಯಾವ ರೀತಿ ಅಂತಂದ್ರೆ BSc ಯಲ್ಲಿನೂ ನಾನು ಟಾಪರ್ ಇದ್ದೆ, 7 ಗೋಲ್ಡ್ ಮೆಡಲ್ಸ್ ಬಂದಿತ್ತು. MSc ಅಗ್ರಿಲೂ ನನಗೆ ಅಲ್ಲಿ ಯೂನಿವರ್ಸಿಟಿ ಟಾಪರ್ ಇದ್ದೆ. ಸೊ 10th 12th ಡಸಂಟ್ ಡಿಟರ್ಮೈನ್ ಹೌ ಯುವರ್ ಕೋರ್ಸ್ ವಿಲ್ ಎಕ್ಸೆಲ್ ಆರ್ ಎಸ್ಕಲೇಟ್ ಇನ್ ಟು ನ್ಯೂವರ್ ಹೈಟ್ಸ್. ಸೊ ಏನು 72-75% ಇತ್ತು, ಇಟ್ ಬಿಕೇಮ್ 94% ಇನ್ MSc ಅಗ್ರಿಕಲ್ಚರ್. ಸೊ ಆ ಒಂದು MSc ಅಗ್ರಿ ಯೂನಿವರ್ಸಿಟಿ ಟಾಪರ್ ಇದ್ದಾಗ ಅರೌಂಡ್ 43 ಜಾಬ್ಸ್ ಬಂದಿತ್ತು ನನಗೆ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಮುಖಾಂತರ. 43 ಜಾಬ್ಸ್ ಬಂದಿತ್ತು. ಬಟ್ ಆ ಒಂದು ಸಂದರ್ಭದಲ್ಲಿ ಯಾರೋ ಇದೇ ರೀತಿ ಫ್ರೆಂಡ್ಸು, ಟೀಚರ್ಸು UPSC ಬಗ್ಗೆ ಒಂದು ಕನಸು ಹಾಕ್ಬಿಟ್ರು. ಏನು ಕನಸು ಅಂತಂದ್ರೆ, ನೀನು ತುಂಬಾ ಪ್ರತಿಭೆ ಇದೆ, ಚೆನ್ನಾಗಿ ಓದು, UPSC ಎಕ್ಸಾಮ್ ಬರೀ, IAS IPS ಈ ರೀತಿ ಆಗಬಹುದು ಅಂತ. ಬಟ್ ಇಟ್ ವಾಸ್ ವೆರಿ ಟಫ್ ಡಿಸಿಷನ್. ಯಾಕಂದ್ರೆ ನನಗೆ ಜನರಲ್ ಸ್ಟಡೀಸ್ ಅಂದ್ರೆ ಇಷ್ಟ ಇರಲಿಲ್ಲ, ಮಗ್ಗಿಂಗ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಇತಿಹಾಸದ ಬಗ್ಗೆ ನನಗೆ ಆ ಒಂದು ಟೇಸ್ಟ್ ಇರಲಿಲ್ಲ ಸಬ್ಜೆಕ್ಟ್ ಬಗ್ಗೆ. ಸೊ ಕ್ವಶನ್ ವಾಸ್ ವೆದರ್ ಐ ಶುಡ್ ಪರ್ಸ್ಯೂ ಮೈ ಕರಿಯರ್ ಇನ್ ಸೈನ್ಸ್ ಫೀಲ್ಡ್ ಆರ್ ಶಿಫ್ಟ್ ಟುವರ್ಡ್ಸ್ ಪಬ್ಲಿಕ್ ಸರ್ವಿಸ್. ಆಮೇಲೆ ಒಂದು ನನಗೆ ಅನಿಸಿದ್ದೇನಂತಂದ್ರೆ, ಎಲ್ಲ ಒಂದು ಸುಮಾರು ಒಂದು 1 month ಐ ಟುಕ್ ಟು ಇಂಟ್ರಾಸ್ಪೆಕ್ಟ್ ಮೈ ಓನ್ ಪೊಟೆನ್ಷಿಯಲ್, ವೆದರ್ ಪಾಸಿಬಿಲಿಟಿ ಆಫ್ ಮೀ ಕ್ಲಿಯರಿಂಗ್. ಒಂದ್ ವೇಳೆ ಆ ದಾರಿಯಲ್ಲಿ ಸಾಗಬೇಕಾದ್ರೆ ಏನೇನು ಪ್ಲಾನ್ ಮಾಡ್ಕೋಬೇಕು ಅಂತ. ದೆನ್ ಐ ಡಿಸೈಡೆಡ್, ಆಯ್ತು, ಐ ವಿಲ್ ಡೆಫಿನೆಟ್ಲಿ ಗಿವ್ ಎ ಟ್ರೈ. ರೀಸನ್, ಇಲ್ಲೆಲ್ಲ ತಾವೇನು ಕುಳಿತುಕೊಂಡಿದ್ದೀರಿ ಮೆರಿಟ್ ಮೇಲೆ, one exam which can get you without any kind of hindrance, just based on your merit, you can become IAS IPS ಅಂತಂದ್ರೆ or IRS. There are around 20 odd services that is through Union Public Service Commission conduct ಮಾಡುವಂತ ಪರೀಕ್ಷೆ. So then I thought, without financial support, without political influence, if I can get something great or biggest for myself ಅಂತಂದ್ರೆ UPSC ಅಂತ. ಸೊ MSc ಅಗ್ರಿ ಸೆಕೆಂಡ್ ಇಯರ್ ಅಲ್ಲಿ ಡಿಸೈಡ್ ಮಾಡಿದೆ. ಆ ಒಂದು ಸಂದರ್ಭದಲ್ಲಿನೇ ಸುಮಾರು ಈ ರೀತಿ ಜಾಬ್ಸ್ಗಳು ಬಂತು. ಯಾವುದೋ ಜಾಬಿಗೆ ಜಾಯ್ನ್ ಆಗಲಿಲ್ಲ. ಒಂದು ವೇಳೆ UPSC ಎಕ್ಸಾಮ್ ಬರೀಬೇಕಾದ್ರೆ ಒಂದು ಸ್ಕಾಲರ್ಶಿಪ್ ಸಿಗುವಂತ ಎಕ್ಸಾಮ್ ಓದಬೇಕು ಅಂತ, PhD ಮಾಡಬೇಕು, PhD ಮಾಡ್ತಾ UPSC ಓದಬೇಕಂತ ಡಿಸೈಡ್ ಮಾಡಿದೆ. ಸೊ ಒಂದು ಆಲ್ ಓವರ್ ಇಂಡಿಯಾ ಒಂದು ಎಕ್ಸಾಮ್ ಇತ್ತು, ಓನ್ಲಿ ಫಾರ್ 8 seats. ಆ ಒಂದು ಎಕ್ಸಾಮ್ ಬರದೆ ಡೆಲ್ಲಿ PhD ಮಾಡ್ಲಿಕ್ಕೆ ಹೋದೆ. PhD ಮಾಡ್ತಾ UPSC ಎಕ್ಸಾಮ್ ಬರದೆ. ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟ್ ಐ ಗಾಟ್ IPS. ಸೊ ಹ್ಯಾಡ್ ಐ ನಾಟ್ ಟೇಕನ್ ದಟ್ ಟೈಮ್ಲಿ ಡಿಸಿಷನ್, if I was confused, then I would not be standing here before you. Life can transform as per your knowledge, as per your hard work, at the same time as per your timely decision. Dear friends, this Edu Expo, whatever you are being taught, have hundreds of questions. Introspect your potential, introspect the opportunities. There are hundreds of new career options coming. ನಾವು ಬರೀ IAS IPS ಬಗ್ಗೆ ಹೇಳ್ಬೋದು. ಈಗ ರವಿಕುಮಾರ್ ಅವರು ಹಳ್ಳಿಯಲ್ಲಿ ರೈತ ಕುಟುಂಬದಲ್ಲಿ ಬಂದು now he is heading Kannada news channel CEO. That itself is an achievement. It doesn't mean that you need to choose career in only one field. ಯಾವುದೇ ರೀತಿಯ ಒಂದು ಫೀಲ್ಡ್ ಅನ್ನ ತಾವು ಆಯ್ಕೆ ಮಾಡಿಕೊಂಡ್ರು, live fullest to your potential and fullest to the dreams which you want to realize yourself. ಈ ಒಂದು ಎಜು ಎಕ್ಸ್ಪೋ ಆ ರೀತಿ ತಮಗೆ ಒಂದು ದಾರಿದೀಪ ಆಗಲಿ ಅಂತ ಹೇಳುತ್ತಾ, ಅದೇ ರೀತಿ ಎಲ್ಲ ವಿದ್ಯಾಸಂಸ್ಥೆಗಳು ಯಾರು ಬಂದಿದ್ದಾರೆ, ಐ ರಿಕ್ವೆಸ್ಟ್ ದೆಮ್, ಹೂಎವರ್ ಡಿಸೈಡ್ಸ್ ಟು ಚೂಸ್ ಎ ಕರಿಯರ್ ಆಪ್ಷನ್ಸ್, let the children be exposed to the real strengths, weakness, pros and cons of their decision and real career options ಏನೇನಿದೆ ಅಂತಂದು ಅವರಿಗೆ ಮನದಟ್ಟಾಗೋ ರೀತಿ ಅವರು ಹೇಳಲಿ ಅಂತ ಹೇಳುತ್ತಾ, ತಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ಮೇಲೆ ನಿಮ್ಮ ಪೋಷಕರು, ನಿಮ್ಮ ತಂದೆ ತಾಯರಷ್ಟೇ ಅಲ್ಲ,
ನಿಮ್ಮ ಕುಟುಂಬದ ಜವಾಬ್ದಾರಿ ಅಷ್ಟೇ ಅಲ್ಲ, ಈ ರಾಜ್ಯದ, ಈ ದೇಶದ ಭವಿಷ್ಯದ ಮಕ್ಕಳು ನೀವೆಲ್ಲ. ಅದರ ತಕ್ಕಂತೆ ತಾವು ತಯಾರಿಯಾಗಿ ಮುಂದೆ when you look back your life after 10 years, 15 years, you will definitely say, yes, I have made a right decision in my life, and that is why where I am standing, I am fully happy. I wish each one of you a great life ahead. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.